भटकल बीजेपी यूनिट ने आज असिस्टेंट कमिश्नर के जरिए हुकूमत कर्नाटका के नाम मेमोरेंडम रवाना करते हुए हुकूमत की पॉलिसियों पर सख्त तरीन रद्दअमल का इजहार किया। आज सुबह असिस्टेंट कमिश्नर के दफ्तर के रूबरू बीजेपी कारकुनान के मजमे से खिताब करते हुए बीजेपी लीडरान ने इल्ज़ाम आयद किया कि कर्नाटका के मुख्तलिफ इलाकों में संघ परिवार के कारकुनान के कातिलों के सिलसिले में हुकूमत अभी तक खामोश है। मुकामी तौर पर MLA के काम और उनकी पॉलिसियों पर भी खूब नुक्ताचीनी की गई। खुसूसन रेत की सप्लाई के सिलसिले में MLA और हुकूमत को आड़े हाथों लिया गया। बीजेपी लीडरान ने यह भी इल्ज़ाम लगाया कि गरीबों के पेट पर लात मारी जा रही है, जबकि दूसरी तरफ अमीर लोगों के बंगले और मसाजिद की तामीर का काम बराबर जारी है। दीगर कई मसाइल पर हुकूमत को घेरने की कोशिश की गई। इस मौके पर भटकल बीजेपी लीडरान गोविंद नाइक, कृष्णा नाइक, दिनेश नाइक के हमरा कई अहम लीडरान और कारकुनान मौजूद रहे। समस्या इल्ले नडीता इತ್ತು। ಈಗ ಶಾಸಕರಿಗೆ ಬೇರೆ ಯಾವುದೇ ಕಾರಣ ಇಲ್ಲದೆ ಇರೋ ಕಾರಣಕ್ಕೆ ಈ ಸಿಆರ್ಜೆಡ್ ಸಮಿತಿ ನೇಮಕ ಮಾಡದೇ ಇರೋ ಕಾರಣಕ್ಕಾಗಿ ಮರಳು ಸಾಗಾಟ ನೀತಿನ ಮಾಡ್ತಾ ಇದ್ದಾರೆ. ಆದರೆ ಮೇಲ್ನೋಟಕ್ಕೆ ಅದು ಅಧಿಕೃತವಾಗಿ ಮರಳು ಸಾಗಾಟ ನೀತಿ ಅನಧಿಕೃತವಾಗಿ ಅವ್ಯಾಹತವಾಗಿ ಸಾಗ್ತಾ ಇದೆ. ಈಗಾಗಲೇ ಹೇಳಿದ್ರು ಬೈಲೂರಲ್ಲಿ ನಡೀತಾ ಇದೆ, ಉಳಿದ ಕಡೆ ನಡೀತಾ ಇದೆ. ಹಣ ಜಾಸ್ತಿ ಕೊಟ್ಟರೆ ಎಲ್ಲಿದ್ದಾರು ತಂದು ಹಾಕ್ತಾರೆ. ರಾತ್ರಿ ಮೇಲೆ ಸಾಗಾಟ ನಡೀತಾ ಇದೆ. ಇದೆಲ್ಲ ಕೆಲಸನೂ ಶಾಸಕರ ಮುಂಗು ನಡಿಯಲ್ಲೇ ನಡೀತಾ ಇದೆ. ಇನ್ನೊಂದು ಸಮಸ್ಯೆ ಅಂತ ಹೇಳಿದ್ರೆ ಈ ಅರಣ್ಯ ಇಲಾಖೆ ಅತಿಕ್ರಮಣ ಸಮಸ್ಯೆ. ಇದ್ರ ಬಗ್ಗೆ ನಾನು ಪರಿಹಾರ ಮಾಡ್ತೇನೆ ಅಂತ ಹೇಳಿ ಮಾನ್ಯ ಕಾಗೋಡು ತಿಮ್ಮಪ್ಪನವರು ಸ್ಪೀಕರ್ ಹುದ್ದೆಯನ್ನು ಬಿಟ್ಟು ಮಂತ್ರಿಗಿರಿಯನ್ನು ಬೇರೆ ಸೀಟ್ ಹಾಕಲಿಕ್ಕೆ ಹೋದಾಗ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರನ್ನ ಬಂಧನ ಒಳಪಡಿಸುವುದು, ಅದನ್ನ ಕೇಳಲಿಕ್ಕೆ ಹೋದಂತ ನಮ್ಮ ಪಾರ್ಟಿಯ ಮುಖಂಡರ ವಿರುದ್ಧ ಸರ್ಕಾರ ಕರ್ತವ್ಯಕ್ಕೆ ಅಡ್ಡಿ ಅಂತ ಹೇಳಿ ಪ್ರಕರಣ ದಾಖಲು ಮಾಡಿದ್ದಾರೆ. ಯಾರ ಮೇಲೆ ಯಾರು ಹಿಡಿತಾನೆ ಇಲ್ಲ ಆಗಿದೆ. ಅರಣ್ಯ ಇಲಾಖೆಯವರು ಅವರಿಗೆ ತಾಕತ್ತಿದ್ರೆ ಭಟ್ಕಳದ ಬೇರೆ ಬೇರೆ ಕಡೆ ದೊಡ್ಡ ದೊಡ್ಡ ಮಸೀದಿಗಳು, ಮನೆಗಳು ಇಂಥದ್ದೆಲ್ಲ ಅರಣ್ಯ ಜಾಗದಲ್ಲಿ ಕಟ್ಕೊಂಡಿದ್ದಾರೆ. ಅದನ್ನು ತೆರವುಗೊಳಿಸಿ ಸುಮ್ಮನೆ ಬಡಪಾಯಿಗಳ ಮೇಲೆ ಈ ರೀತಿ ದೌರ್ಜನ್ಯ ಮಾಡೋದು ಸರಿಯಲ್ಲ. ಈ ಎಲ್ಲ ಸಮಸ್ಯೆಗಳನ್ನ ಇಟ್ಕೊಂಡು ಇದ್ರ ವಿರುದ್ಧ ಹೋರಾಟ ಮಾಡಬೇಕಂತ ಹೇಳಿ ರಾಜ್ಯದ ನಾಯಕರು ಸೂಚನೆ ಮಾಡಿದ ಪ್ರಕಾರ ಇವತ್ತು ನಾವಿಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಈ ಮರಳು ಸಮಸ್ಯೆ ಆಗಲಿ, ಅರಣ್ಯ ಅತಿಕ್ರಮಣ ಸಮಸ್ಯೆ ಆಗಲಿ ತಕ್ಷಣ ಪರಿಹಾರ ಮಾಡದಿದ್ರೆ ಮುಂದಿನ ದಿನಗಳಲ್ಲಿ ಭಟ್ಕಳದಲ್ಲಿ ದೊಡ್ಡ ಮಟ್ಟದಲ್ಲಿ ನಾವು ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ನಾನು ಮಾತನ್ನು ಮುಗಿಸ್ತೇನೆ. ಸಮಸ್ಯೆಯನ್ನ ಆಲಿಸುವುದಕ್ಕೆ ನಾವು ಸಿದ್ಧರಿದ್ದೇವೆ. ಮುಂದೊಂದು ದಿವಸ ಈ ಎಲ್ಲ ಸಮಸ್ಯೆಗೂ ನಾವು ಬೀದಿಗಿಳಿದು ಹೋರಾಟ ಮಾಡುವವರಿದ್ದೇವೆ. ಇವತ್ತು ರಾಜ್ಯ ಸರ್ಕಾರ ರಾಜ್ಯದಾದ್ಯಂತ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಆ ಸಾಂಕೇತಿಕವಾಗಿ ನಾವು ಈ ಪ್ರತಿಭಟನೆಗೆ ಇಳಿದಿದ್ದೇವೆ. ಮುಂದೊಂದು ದಿವಸ ಇದು ಬೃಹತ್ ಎಲ್ಲ ಕೂಲಿ ಕಾರ್ಮಿಕರನ್ನ ಒಟ್ಟುಗೂಡಿಸಿಕೊಂಡು ಭಟ್ಕಳ ಒಂದು ರೀತಿ ಸಂಪೂರ್ಣ ಸ್ತಬ್ಧವಾಗುವ ಹಾಗೆ ನಾವು ಮಾಡ್ತೇವೆ ಅಂತ ಹೇಳ್ತಾ ನನ್ನ ಒಂದು ಮಾತನ್ನು ಮುಗಿಸ್ತಾ ಇದ್ದೇವೆ. ನಾವು ಭ್ರಷ್ಟಾಚಾರದ ಬಗ್ಗೆ, ಮರಳು ಜಲ್ಲಿ, ಕಲ್ಲು ಜಲ್ಲಿ ಹಾಗೂ ಇವುಗಳ ಬಗ್ಗೆ ನಮ್ಮ ಜಿಲ್ಲೆಯಲ್ಲಿ ಕಾಡುತ್ತಿರುವ ವಿಶ್ವಾಸ ಸಮಸ್ಯೆ ಬಗ್ಗೆ ಸರ್ಕಾರಕ್ಕೆ